ಗುರುಗಳೇ, ನೀವು ಹೇಳಿದ್ದೆಲ್ಲ ನಿಜ ಅಂತಾನೆ ಅನಿಸ್ತಿದೆ. ಆದ್ರೆ ಸುಮ್ಮನ ಒಬ್ಬೇಕಲ್ವಾ? ಅವಳಿಗೆ ನೀವು ಕಟ್ಟಿರೋ ಮಾಂಗಲ್ಯ ಅಲ್ಲ, ಅವಳಿಗೆ ಸೇರ್ಬೇಕಾಗಿರೋ ಆಸ್ತಿ ಬೇಕು. ನಾಳೆ ಬೆಳಗಾದ ತಕ್ಷಣ ಆ ಹಾವಿನ ಮರಿ ಮಗುವಾಗಿ ಬದ್ಲಾಗಿದ್ರೆ ಮತ್ತೆ ಮನುಷ್ಯ ರೂಪ ಬಂತು ಅಂತ ಹೇಳ್ದೆ, ನನಗೆ ಆಸ್ತಿ ಸಿಗತ್ತೆ ಅಂತ ಕೂಗಾಡದೆ ಇದ್ರೆ ಮಾತ್ರ ನಾವು ಆಶ್ಚರ್ಯ ಪಡ್ಬೇಕು. ಹಾವು ಬೆಳಗ್ಗೆ ನಿಜವಾಗ್ಲೂ ಮಗುವಾಗಿ ಬದಲಾಗುತ್ತಾ? ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಮಗುನ ಹೆರೋದೇ ಒಂದು ವರ ಅನ್ಕೊಂಡ ಸುಮನ ರಾತ್ರಿಗಳು ನನಗೆ ಶಾಪ ಅಂತ ತಿಳ್ಕೊಂಡು ಅವಳ ಹಣೆ ಬರನ ಸ್ವೀಕರಿಸಿದ್ರೆ ಎಲ್ಲವೂ ಚೆನ್ನಾಗೇ ಇರುತ್ತೆ. ನಂಬಿದ್ರೆ ಪರವಾಗಿಲ್ಲ ಗುರುಗಳೇ, ಆದ್ರೆ ಹಾವಿಗೆ ಬದಲಾಗು ಅಂತ ಆ ಮಗು ಪ್ರಾಣನ ತೆಗೆಯೋದಕ್ಕೂ ಹಿಂದೆ ಮುಂದೆ ನೋಡಲ್ಲ ಅವಳು. ತಾಯಿ ಮಗುಗೆ ತನ್ನ ಪ್ರಾಣ ಕೊಟ್ಟು ಕಾಪಾಡ್ತಾಳೆ ಹೊರತು ಅದ್ರ ಪ್ರಾಣನ ತೆಗಿಯಲ್ಲ ವಿಕ್ರಾಂತ್ ಅವ್ರೆ. ಸುಮನ ಬಗ್ಗೆ ನನಗಿಂತ ನಿಮಗೆ ಜಾಸ್ತಿ ಗೊತ್ತು ಅದಕ್ಕೆ. ಆದ್ರೂ ಸರಿ, ನನ್ನ ಭಯನ ಎಚ್ಚರಿಕೆ ಅಂತ ಅನ್ಕೋಬೇಕು ನೀವು. ಅರ್ಥ ಆಯ್ತು, ಗುರುಗಳೇ ಭರವಸೆ ಕೊಡ್ಬೇಕು. ವಿಶಾಲಾಕ್ಷಮ್ನವ್ರ ಲೀಲೆ ಏನಿದೆ ಅಂತ ತಿಳ್ಕೊಂಡು ಅದೇ ಮಾರ್ಗದಲ್ಲಿ ನಡೆಯೋದನ್ನು ಬಿಟ್ಟು ಅದನ್ನ ಬದಲಾಯಿಸೋಕ್ ಹೋಗ್ಬಾರ್ದು. ಇದು ನಡೀಲಿ ಬಿಡಿ, ಮುಂದೇನಾಗುತ್ತೋ ನೋಡೋಣಂತೆ. ಲೈಟ್ ಹೌಸ್ ವಿಶಾಲ್ನ ಕೇಳಿದ್ರೆ ಕರೆಕ್ಟ್ ಆಗಿ ನಮ್ ಡೌಟ್ ಕ್ಲಿಯರ್ ಮಾಡ್ತಾನೆ. ವೇಶ್, ನಿಮ್ ಮಾವನ್ ಡೌಟ್ ತೀರ್ಸಪ್ಪ ಸ್ವಲ್ಪ. ಏನ್ ಮಾವ ಅದು? ಮನೆ ಸುತ್ತಲೂ 15 ರೌಂಡ್ ಹಾಕ್ದೆ, ಆಮೇಲೆ ಸ್ಕಿಪ್ಪಿಂಗು ಮಾಡ್ದೆ, ಆದ್ರೂ ಬೆವರು ಬರ್ಲಿಲ್ಲ. ಯಾಕೆ ಅಂತ ಹೇಳ್ತೀಯಾ? ನೀರ್ನ ಚೆನ್ನಾಗಿ ಕುಡಿರಿ, ನೀವು ಪಡೋ ಕಷ್ಟಕ್ಕೆ ಖಂಡಿತ ಸ್ವೆಟ್ ಬಂದೇ ಬರುತ್ತೆ. ಅದು ವಿಷಯ ಕೇಳಿಸ್ಕೊಂಡ್ಯಾ? ನೀರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಅದನ್ನ ಮೆಡಿಸನ್ ಅನ್ಕೊಂಡಿದ್ದೀರಾ ಮಾವ? ಮತ್ತಲ್ವಾ? ಯಾರಿಗೋ ಯಾರೋ ಫ್ರೂಟ್ಸ್ ತಿಂದ್ರೆ ಶಕ್ತಿ ಬರುತ್ತೆ ಅಂತ ಹೇಳಿದ್ರಂತೆ. ಅದೇ ಹಣ್ಣುಗಳು ಕೆಟ್ಟೋದ್ಮೇಲೆ ಅದರಿಂದ ವೈನ್ ಮಾಡ್ತಿರ್ಬೇಕಾದ್ರೆ ಅದು ಕುಡಿದ್ರು ಶಕ್ತಿ ಬರುತ್ತೆ ಅಂತ ಇನ್ನೊಬ್ರು ಹೇಳಿದ್ರಂತೆ. ಹಾಗಾಯ್ತು ಈ ಚಿಕ್ಕಪ್ಪನ ಕಥೆ. ವಯಸ್ಸಾಯ್ತು ಬಿಡಿ, ನೀವ್ ಹೇಗಿದ್ರು ಯಾರು ನೋಡ್ತಾರ ನಿಮ್ನ? ನನ್ಗೇನು ಅಷ್ಟೊಂದು ವಯಸ್ಸಾಗಿಲ್ಲವಲ್ಲ ಬಾ, ಬೇಕಿದ್ರೆ ಟೆಸ್ಟಿಂಗ್ ಮಾಡೋಣ ಬಾ. ಈಗ ಈ ಪರೀಕ್ಷೆ ಎಲ್ಲ ಅವಶ್ಯಕತೆ ಇದೆಯಾ ಪಾವನಮೂರ್ತಿ? ಯಾವ ಪರೀಕ್ಷೆ ಅಂತ ಅನ್ಕೊಂಡ್ಯಾಕ? ನಿಮ್ ಫಿಟ್ನೆಸ್ ವಿಷಯನ ಸ್ವಲ್ಪ ಪಕ್ಕಕ್ಕಿಡ್ತೀರಾ? ಬೆಳಕು ಹರಿದು ತುಂಬಾ ಹೊತ್ತಾಯ್ತು. ಸುಮ್ಮಿನ್ ಕರ್ದ್ರೆ ಬಂದು ರೂಮ್ ಬಾಗಿಲು ತೆಗಿತಾಳಲ್ವಾ? ಡಮ್ಮೋ ಡಮ್ಮ. ಈಗ ನಿನ್ ಕತೆ ಏನಮ್ಮ? ಸುಮನ ಲೇಟಾಗಿ ಮಲಗಿದ್ರಿಂದ ಈಗಷ್ಟೇ ಎದ್ದಿದ್ದಾಳೆ, ರೆಡಿಯಾಗಿ ಬಂದ್ಬಿಡ್ತಾಳೆ. ಸ್ವಾಮೀಜಿಯವರು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂದ್ರು. ನಾನು ಬಂದಾಯ್ತು ನಯನಿ. ನಮಸ್ಕಾರ ಸ್ವಾಮಿ. ಸುಮನ ಬಿಟ್ಟು ಇನ್ನೆಲ್ಲರೂ ಇಲ್ಲೇ ಇದ್ದಾರೆ, ಅವಳನ್ನ ಕರಿ ವಿಕ್ರಾಂತ್. ಬೇಕಾಗಿಲ್ಲ. ಸುಮನ, ರಾತ್ರಿ ರೂಮಿಗೆ ಹೋಗಿದ್ದ ಹಾವಿ ಏನಾಯ್ತು ಅನ್ನೋದು ನಮಗ್ ಬೇಕಾಗಿಲ್ಲ. ಈಗ ನಾವು ಆ ರೂಮ್ ಬಾಗ್ಲು ತೆಗೆದು ನೋಡಿದ್ರೆ ಅಲ್ಲಿ ನಿನ್ ಮಗು ಇರಬೇಕು. ಹೌದು ಅತ್ತೆ, ಮಗು ಇದ್ರೆ ಮಾತ್ರ ನಾನ್ ನಮ್ಮ ಅಕ್ಕನ್ ನಂಬ್ತೀನಿ. ಈಗ ನಾವು ರೂಮ್ ಬಾಗಿಲು ತೆಗೆದು ನೋಡಿದ್ರೆ ಹಾವೇ ಇರತ್ತೆ ಹೊರತು ರೂಮಲ್ಲಿ ನಿನ್ ಮಗು ಇರಲ್ಲ ಅಂತ ಹೇಳ್ತಿದ್ಯಾ? ನೆನ್ನೆ ಏನಿತ್ತೋ ಅದೇ ಇರತ್ತೆ. ಸರಿ, ಹೋಗಿ ನೋಡು ಹಾಗಾದ್ರೆ. ನೀವ್ ಹೋಗು ಅಂದ ತಕ್ಷಣ ಹೋಗ್ಬಿಡ್ಬೇಕಾ? ರೂಮಿಂದ ಮಗು ಅಳು ಕೇಳಿಸ್ಬೇಕಲ್ಲ. ಇಲ್ಲಿವರೆಗೂ ಯಾವ ಶಬ್ದನೂ ಬಂದಿಲ್ಲ ಅಂದ್ರೆ ನನ್ ಮಗು ಮನೇಲಿಲ್ಲ. ಇನ್ನೆಲ್ಲಿದೆ ಅಂತ? ನಿಮ್ ಹೆಂಡತಿ ನನ್ ಮಗುನ್ ಕರ್ಕೊಂಡು ಹೋಗಿ ಎಲ್ಲಿಟ್ಟಿದ್ದಾಳೋ ಅಲ್ಲೇ ಇರತ್ತೆ ವಿಶಾಲ್ ಬಾವಾ. ಸುಮನಾ, ಸುಮ್ನೆ ಅನುಮಾನ ಪಡಬೇಡ ನೀನು. ಅನುಮಾನ ಪಡೋದು ಕೂಡ ಹ್ಯೂಮನ್ ನೇಚರ್ ಅನ್ನೋ ವಿಷಯ ನಿಮ್ಗೂ ಗೊತ್ತಲ್ವಾ ಬಾಬಾ? ಅಫ್ಕೋರ್ಸ್, ಆದರೆ ಅನುಮಾನಕ್ಕೆ ನಿಂದಿಸೋದು ತಪ್ಪು ಅನ್ನೋದನ್ನ
ನೀನು ತಿಳ್ಕೋಬೇಕು. ನೋಡೋಣ ಯಜಮಾನ್ರೆ, ಆತರ ಪಟ್ಟು ನಾವ್ಯಾರೂ ತಪ್ಪು ನಿರ್ಧಾರ ತಗೊಳ್ದೇ ಇರೋದೇ ಒಳ್ಳೇದು. ಇಷ್ಟು ಹೊತ್ತಾದ್ರೂ ಚಿಕ್ಕ ಮಗು ಅಳೋ ಸದ್ದಾಗ್ಲಿ ನಗೋ ಸದ್ದಾಗ್ಲಿ ರೂಮಿಂದ ಇನ್ನೂ ಬಂದಿಲ್ಲ ಅಂದ್ರೆ ವಸ್ತುಗಳನ್ನ ಬಿಟ್ಟು ಮನುಷ್ಯರು ಯಾರೂ ಅಲ್ಲಿಲ್ಲ ಅಂತಾಯ್ತು. ಮತ್ತೆ ಹಾವಿನ ಮರಿ ಕತೆ ಏನು ಮಾಮ್? ಅದು ಯಾವ್ದಾದ್ರೂ ಕಿಟಕಿಯಿಂದ ಆಚೆ ಹೋಗಿರ್ಬೋದು. ಅಷ್ಟು ಅಲ್ಗಳ್ಳದು ಮಾತಾಡಬೇಡ ತಿಲೋತ್ತಮ. ಹಾವು ಚಿಕ್ಕ ಮಗು ತರ ನಿದ್ದೆ ಮಾಡ್ತಿದ್ಯೋ ಏನೋ? ಮಲ್ಕೊಂಡಿದ್ಯೇನೋ, ಇವಾಗ ಡಿಸ್ಟರ್ಬ್ ಮಾಡಿದ್ರೆ ಬಂದು ಕಚ್ಬಿಡತ್ತೇನೋ. ಅಷ್ಟಕ್ಕೂ ಇದ್ರೆ ತಾನೆ ಚಿಕ್ಕಪ್ಪ? ಇಲ್ಲಾಂದ್ರೆ ಹೇಗೆ? ನಮ್ಮ ಅಕ್ಕನ ಮೇಲೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಹೇಯ್, ಬಾಗಿಲು ತೆಗೆದು ನೋಡೆ. ಮಗು ಏನಾದ್ರೂ ಮಲಗಿದ್ರೆ ಈ ಗಲಾಟೆನೇ ಇರಲ್ವಲ್ಲ. ನನ್ನನ್ನ ಫೋನ್ ಮಾಡೋದಕ್ಕೆ ನೋಡ್ಬೇಡಿ. ಸರಿ ಸುಮನ, ನೀನು ಪೊಲೀಸ್ ಸ್ಟೇಷನ್ಗೆ ಹೋಗು. ಇಲ್ಲಿ ಏನೇನಾಗುತ್ತೋ ಅದನ್ನ ನಾನು ನೋಡ್ಕೋತೀನಿ. ಸರಿ ಅಯ್ಯೋ ಅಯ್ಯೋ ಸುಮ್ಮನೆ ಇರಮ್ಮ. ಅವಳು ಮಾತು ಕೇಳಲ್ಲ. ಕೇಳಿಸ್ಕೋತಾಳೆ ಮಗುವಿನ ಧ್ವನಿನ. ಪಾಪು ಪಾಪುನೇ ಕಣೆ, ಹಾವಲ್ಲ. ಹಾವು ಅಳಲ್ಲ, ಕೂಗಲ್ಲ, ಅದ್ರಲ್ಲೂ ಹೀಗೆ ಬಿಕ್ಕಿ ಬಿಕ್ಕಿ ಅಳಲ್ಲ. ಪಾಪು ನೈನಿ, ಇನ್ನ ನಿನ್ನನ್ನು ಬೈಯೋದಕ್ಕೆ ಯಾರಿಗೂ ಮಾತೇ ಬರಲ್ಲ. ನಡಿ ಹೋಗೋಣ. ಬೇಡ ಯಜಮಾನ್ರೆ, ಸುಮ್ಮನೆ ಹೋಗಿದ್ದಾಳಲ್ಲ, ಮಗುನ ಎತ್ಕೊಂಡ್ಬರ್ತಾಳೆ. ಆಂಟಿ, ನೀವು ಬನ್ನಿ. ಸಾಕ್ಷಿಗೆ ಇಬ್ಬರಾದ್ರೂ ಇರ್ಬೇಕು. ನಮ್ಮ ಅತ್ತೆ ತರ ಮಾತನ್ನ ಬದಲಾಯಿಸೋ ಟೈಪು. ಸುಮ್ಮನ ಬನ್ನಿ. ನಡಿ ನಡಿ. ಪುಟ್ಟಿ, ಹಾವಿನ ಮರಿ ಎಲ್ಲೂ ಇಲ್ಲ ಅಲ್ವಾ? ಆಂಟಿ, ಅದಿದ್ರೆ ಇದಿರಲ್ಲ, ಇದಿದ್ರೆ ಅದಿರಲ್ಲ. ಅದೇನು ಇದೇನು ನಿಮಗೆ ನಿಧಾನವಾಗಿ ಅರ್ಥ ಆಗುತ್ತೆ. ಸುಮನ, ಮಗುನ್ ಕರ್ಕೊಂಡು ಹಾಲಿಗೆ ಬಾ. ನಿಂಗೆ ಎಲ್ರೂ ಕಾಯ್ತಿದ್ದಾರೆ. ಅಲ್ಲೋಡಿ, ಸುಮ್ಮನೆ ಅವಳ ಮಗುನ ಎತ್ಕೊಂಡ್ ಬರ್ತಾ ಇದ್ದಾಳೆ.
ಮತ್ತೆ ಕತ್ಲಾಗುವವರೆಗೂ ನೀನು ನಂಬೋದಿಲ್ಲ ಅಂತ ನನಗೆ ಗೊತ್ತು ಸುಮನ. ಯಾವುದು ಏನೇ ಆಗೋದ್ರೂ ಸರಿ, ಈ ಸತ್ಯನ ನೀನು ತಿಳ್ಕೊಂಡು ಅದನ್ನ ಸ್ವೀಕರಿಸಬೇಕು. ಒಂದು ದಿನಕ್ಕೆ 2 ರೂಪ ಬದಲಾಯಿಸುವಂತ ನಿನ್ನ ಚಿರಂಜೀವಿನ ನಿನ್ ಕಣ್ಣಿನ ರೆಪ್ಪೆ ಒಳಗಿಟ್ಕೊಂಡು ನೋಡ್ಕೋಬೇಕು. ಹೀಗೆ ಎಷ್ಟು ದಿನ ಗುರುಗಳೇ? ತಾಯಿ ಮತ್ತೆ ಮಗು ಇಬ್ರಲ್ಲಿ ಯಾರಾದ್ರೂ ಒಬ್ರು ಮಮತೆನ ಮರೆತು ಹೋದ್ರೆ ಋಣ ತೀರ್ ಹೋಗುತ್ತೆ. ಆಗ ಅದು ಹಾವಾಗಿ ಬದಲಾಗಿ ಹೊರಟೋಗುತ್ತೆ. ಇಲ್ಲ, ನನ್ ಮಗು ನನ್ ಕಳ್ಸಲ್ಲ. ನೀವ್ ಹೀಗೆ ಹೇಳಿ ನನ್ನನ್ನ ಮಾನಸಿಕವಾಗಿ ಕುಗ್ಗಿಸ್ಬೇಡಿ. ಡಮ್ಮೋ ಡಮ್ಮ. ಈಗ ಮಗುನ್ ಎತ್ಕೊಳ್ಳೋದಷ್ಟೇ ಅಲ್ಲ ಸುಮನ, ಸರ್ಪ ಜಾತಿ ಜವಾಬ್ದಾರಿಗಳನ್ನು ನೀನ್ ಹೊರಬೇಕಾಗುತ್ತೆ. ನಾನಿವಾಗ ಏನಾದ್ರೂ ಹೊರಬೇಕು ಅಂತಂದ್ರೆ ಅದು ಶ್ರೀಮಂತೆ ಆಗಿ ಹೆಸರು ಪ್ರಶಸ್ತಿಗಳನ್ನ ಮಾತ್ರ. ಅದು ಯಾವಾಗ ಅಂತ ಇಷ್ಟರಲ್ಲಿ ನಿಮಗೆ ಹೇಳ್ತೀನಿ. ಇಷ್ಟು ದಿನ ನೈನಿ ಕರೆದ್ರೆ ಮಾತ್ರ ಹಾವು ಬರ್ತಿತ್ತು. ಇನ್ ಮುಂದೆ ಸಂಜೆ ಆದ್ಮೇಲೆ ಮನೇಲೇ ಇರತ್ತೆ ಹಾವಿನ ಮರಿ. ಹಗ್ಲೊತ್ತು ಹಾಲು ಕುಡ್ದು ರಾತ್ರಿಗೆ ವಿಷ ಕಕ್ಕಿದ್ರೆ ನಾವೆಲ್ಲರೂ ಗೋವಿಂದ ಗೋವಿಂದ. ಸ್ವಾಮೀಜಿ, ಯಾರಿಗೂ ಯಾವ ಹಾನಿನೂ ಆಗ್ತಿರೋ ಹಾಗೆ ನೋಡ್ಕೊಳ್ಳಿ. ನೀನು ಹುಷಾರಾಗಿದ್ದು ನಿನಗೆ ನಷ್ಟ ಆಗದೆ ಇದ್ರೆ ಸಾಕು ನಯನಿ. ಯೋಚನೆ ಮಾಡು. ಶುಭಂ ಭೂಯಾತ್. ಓಂ ನಮಃ ಶಿವಾಯ. ಸಿಕ್ಕಿದ್ದನ್ನೆಲ್ಲ ಕುಡಿದ್ರೆ ಶಕ್ತಿ ಬರಲ್ವೇ? ಡಾಕ್ಟರ್ನ ಕೇಳಿ ತಗೋಬೇಕು. ಇದ್ಯಾರ್ಗೆ ಅನ್ಕೊಂಡ್ರಿ? ನಿಂಗೆ ತಾನೇ ಅಲ್ವಾ? ನನ್ ಡೆಲಿವರಿಗೆ ಮೊದ್ಲು ಇಷ್ಟಪಟ್ಟು ಹಾಲು ಕುಡಿತಿದ್ದೆ. ಆದ್ರೆ ಇವಾಗ ಹಾಲು ನೋಡಿದ್ರೇನೆ ಒಂಥರ ಹಿಂಸೆ ಆಗತ್ತೆ. ಆದ್ರೂ ನಾನು ಪೌಡ್ರ್ ಹಾಲು ಕುಡಿತೀನ ಹೇಳಿ? ಮತ್ಯಾರಿಗೆ ಹಾಲು? ಇನ್ಯಾರ್ಗೆ ಚಿಕ್ಕ ಯಜಮಾನ್ರೆ, ನನ್ ಮಗುಗೆ. ಏನಾಯ್ತ್ರಿ ನಿಮ್ಗೆ? ಹಾಲ್ನ ಯಾಕೆ ಹೀಗೆ ಉರುಳಿಸಿದ್ರಿ? ಹೇಗಿದ್ರು ಬುದ್ಧಿ ಇಲ್ಲ ನಿಂಗೆ? ಕಾಮನ್ ಸೆನ್ಸ್ ಆದ್ರೂ ಇರ್ಬೇಕಲ್ವೇನೆ? ಚಿಕ್ಕ ಮಗುಗೆ ಪೌಡ್ರ್ ಅಲ್ಲಿ ಕುಡಿಸ್ತೇನೆ. ಲೋಕಲ್ ಅಂಗಡಿಯಲ್ಲಿ ತಂದಿರೋ ಮಿಲ್ಕ್ ಪೌಡರ್ ಅನ್ಕೊಂಡ್ರ ಏನು? ಒಂದ್ ಡಬ್ಬಿಗೆ 850 ರೂಪಾಯಿ. ಚಿಲ್ಲರೆ ಬುದ್ಧಿ ಎಲ್ಲ ತೋರಿಸಿದ್ರೆ ಸರಿ ಇರಲ್ಲ ಹೇಳ್ತಿದ್ದೀನಿ. ನಿನಗೆ ಹಾಲು ಕೊಡಕ್ ಆಗ್ಲಿಲ್ಲ ಅಂದ್ರೆ ಹಸು ಹಾಲ್ನಾದ್ರೂ ಕೊಡ್ಬೇಕು. ಅದು ಆಗ್ಲಿಲ್ಲ ಅಂದ್ರೆ ಅಥವಾ ಮಗುಗೆ ಅದು ಆಗ್ಲಿಲ್ಲ ಅಂದ್ರೆ ಆಗ ಡಾಕ್ಟರ್ ಸಲಹೆ ತಗೊಂಡು ಪ್ಯಾಕೆಟ್ ಹಾಲು ಪೌಡರ್ ಹಾಲು ತಂದು ಕೊಡ್ಬೇಕು. ಹಾ, ಒಂದ್ಸಲ ಈ ಮಗುಗೆ ಹಾಲ್ ಕೊಟ್ಟೆ. ಆಗದ್ ಕುಡಿತೋ ಬಿಡ್ತೋ ಗೊತ್ತಿಲ್ಲ. ಆದ್ರೆ ಆ ಹಾಲ್ನ ನಮ್ ನೈನಿ ಅಕ್ಕ ಕಳ್ತನದಲ್ಲಿ ತಗೊಂಡ್ ಹೋಗಿ ನಾಗರಾಜನ್ ಬಿಡಿಸ್ಕೊಂಡ್ ಬಂದ್ಲು. ನನ್ ಮೇಲೆ ಅವಳಿಗೆ ಸ್ವಲ್ಪನೂ ಕೃತಜ್ಞತೆ ಅನ್ನೋದೇ ಇಲ್ಲ. ನೀನ್ ಕೇಳದೆ ಇದ್ರು 3 ಕೋಟಿ ರೂಪಾಯಿ ಕೊಟ್ರು ಕಣೆ. ಆ ದುಡ್ಡನ್ನ ನೀನು ಮಿಸ್ಯೂಸ್ ಮಾಡ್ಕೊಂಡೆ. ಇವಾಗ ಸ್ವಲ್ಪ ಹಾಲು ತಗೊಂಡೋದ್ರು ಅಂತ ಒದ್ದಾಡ್ತಾ ಇದೀಯ ನೀನು. ಇದು ನಿನ್ ಬುದ್ಧಿ. ಒಂದ್ಸಲ ನೋಡಿದ್ರೆ ನೀವ್ ನನಗ್ ಬುದ್ಧಿ ಇಲ್ಲ ಅಂತೀರಾ, ಇನ್ನೊಂದ್ಸಲ ನೋಡಿದ್ರೆ ನಿನ್ ಬುದ್ಧಿ ಬಗ್ಗೆ ಎಲ್ರಿಗೂ ಗೊತ್ತಾಗತ್ತೆ ಅಂತೀರಾ. ಎರಡೂ ತರ ನೀವೇ ಮಾತಾಡಿ ನನಗ್ ಮಾತಾಡಕ್ ಹೇಳಿದ್ರೆ ಏನು ಅಂತ ಹೇಳಿ, ಏನು ಅಂತ ಮಾತಾಡ್ಲಿ? ಕಿರ್ಚಾಡ್ಬೇಡ ಸುಮ್ನೆ.
ಮಗುಗೆ ತಾಯಿ ಹಾಲೇ ಶ್ರೇಷ್ಠ. ನೀನು ಹೆತ್ತ ಮೇಲೆ ಹಾಲು ಕೊಡೋದು ನಿನ್ ಧರ್ಮ ಕಣೆ. ದೊಡ್ಡ ಬೊಟ್ಟಮ್ಮಂಗೆ ನಾಗರಾಜಂಗೆ ಹೆತ್ತದಂಗಾಯ್ತು ನಾನು. ಆದ್ರೂ ಸರಿ, ಆಸ್ತಿನಂತೂ ಕೇಳ್ತಿದೀಯಲ್ಲ. ಯಾಕೆ ಕೇಳಲ್ಲ? ಹಾ, ಯಾಕೆ ಕೇಳಲ್ಲ? 9 ತಿಂಗಳು ಹೊತ್ತಿದ್ದೀನಿ. ದೊಡ್ಡ ಬೊಟ್ಟಮ್ಮನ್ನ ಕೇಳಿದ್ರೆ ಏನ್ ಕೊಡ್ತಾಳೆ? ಹುತ್ತದ ಮಣ್ಣು ತಂದು ಕೊಡ್ತಾಳೆ. ಅದು ಸರಿ, ಮೊದಲು ಮಗುನ ಎತ್ಕೊಂಡು ಹಾಲು ಕುಡ್ಸೋ. ಆಸ್ತಿ ಯಾವಾಗಾದ್ರೂ ಬರುತ್ತೆ. ಪುಣ್ಯ ಬರಬೇಕು ಅಂದ್ರೆ ಈ ಕೆಲಸ ಮಾಡು. ಕೊಡ್ತೀನ್ರಿ, ಹೋಗಿ ನೀವು. ಯಾಕೆ, ನಾನಿದ್ರೆ ಕುಡ್ಸಲ್ವಾ? ಇದನ್ನೇನ್ ತಿಂಡಿ ಅನ್ಕೊಂಡಿದೀರಾ ಇಲ್ಲ ಊಟ ಅನ್ಕೊಂಡಿದೀರಾ ಎಲ್ರ ಮುಂದೆ ಕೊಡಕ್ಕೆ? ನಾನಿನ್ ಗಂಡ ಕಣೆ. ನನ್ನ ವಿಷಯದಲ್ಲಿ ಈ ತರ ಯಾಕೆ ಯೋಚನೆ ಮಾಡ್ತೀಯಾ? ಅಬ್ಬಾ, ಇವಾಗ ನೆನ್ಪಾಯ್ತಾ ನೀವ್ ನನ್ ಗಂಡ ಅಂತ? ಬೇರೆಯವ್ರಿಗೆ ಸೇವೆ ಮಾಡಕ್ಕೆ ಮುಂದಿರ್ತೀರಾ, ಆದ್ರೆ ನನಗ್ ಒಳ್ಳೇದ್ ಮಾಡ್ಬೇಕು ಅಂತ ನಿಮ್ಗೆ ಅನ್ಸೋದೇ ಇಲ್ಲ ಅಲ್ವಾ? ಇಲ್ಲಿ ಹೊರಗ್ನವ್ರು ಯಾರೀಗ? ನನ್ ಮಗುನೇ. ನಿನಗ? ಹಾಗಿದ್ದಿದ್ರೆ ನನ್ ಮಗು ಅಂತ ಯಾಕಂತಿದ್ದೆ? ಮತ್ತೆ ನಿಮ್ ಮಗ್ಳು ಅಂತಾನು ಒಪ್ಕೋತೀರಾ? ನೆವರ್. ಹಾಗಾದ್ರೆ ಆಚೆ ಹೋಗ್ರಿ. ನಾನು ಹೊರಗಡೆ ಹೋದ್ರೆ ಹಾಲು ಕುಡಿಸ್ತೀಯ ಅನ್ನೋ ಗ್ಯಾರಂಟಿ ಏನು? ಪ್ರೂಫ್ಗೋಸ್ಕರ ರೆಕಾರ್ಡ್ ಮಾಡಿ ತೋರಿಸ್ಬೇಕಾ? ಛೇ, ನಿನ್ ಮನುಷ್ಯಲೇ ಅಲ್ಲ ಕಣೆ. ಮನುಷ್ಯಳಲ್ದೇ ಇರೋದು ನಾನಲ್ವೇ, ನೀನು. ಹಾಲ್ ಕೊಡ್ಲಿಲ್ಲ ಅಂದ್ರೆ ಅಳ್ತೀಯ, ಅತ್ತ ಮಾತ್ರಕ್ಕೆ ಹಾಲ್ ಕೊಡ್ತೀನಿ ಅನ್ಕೊಂಡ್ಯಾ? ಅಬ್ಬಾ, ನಿಲ್ಸೆ, ಸಾಕು ನಿಲ್ಸೆ. ಯಾಕೆ ಇಷ್ಟು ಶಬ್ದ ಮಾಡ್ತಿದ್ಯಾ? ಡಂಗೂರ ಆಂಟಿ, ಏನೇ ಅದು? ಮೊದ್ಲು ಕಿವಿ ಮೇಲಿಂದ ಕೈ ತೆಗಿಯ, ಕೇಳ್ಸತ್ತೆ. ಅಮ್ಮ ನೀನ್ ಹೇಳೀಗ. ಇವತ್ತು ಮುಖ್ಯವಾಗಿ ತಿಳಿಸ್ಬೇಕಾಗಿರೋದು ಏನಂದ್ರೆ, ಎಲ್ರೂ ಗಡಿಬಿಡಿಯಲ್ಲಿರೋದ್ರಿಂದ ಮುಖ್ಯವಾದ ವಿಷಯ ಮರ್ತೋಗ್ಬಿಟ್ಟಿದ್ದೀರಾ. ನೆನ್ಪಿಟ್ಕೊಳ್ಳೋ ಅಂತ ವಿಷಯ ಕೂಡ ಇದೆಯಾ? ನಿಮಗೆ ನಮ್ಮ ಮದ್ವೆ ದಿನಾನೇ ನೆನ್ಪಿರಲ್ಲ, ಇನ್ ಬೇರೆದೇನ್ ನೆನ್ಪಿರತ್ತೆ ನಿಮ್ ತಲೆ? ವಿಷಯ ಏನು ಅಂತ ಹೇಳು. ನಾಳೆ ನಮ್ ಮುದ್ದಾದ್ ಮಕ್ಕಳಿನ ಬರ್ತ್ಡೇ ಸೆಲೆಬ್ರೇಷನ್ಸ್ ನ ಮಾಡ್ತಿದೀವಿ. ಹೋ, ಅಕ್ಕ ಹೇಳಿದ್ರೆ ಸಾಕಾಗಿತ್ತು, ಈ ಸೌಂಡ್ ಎಲ್ಲ ಯಾಕೆ? ಆವಾಗವಾಗ ಮನೇಲಿ ಶಬ್ದ ಮಾಡ್ತಿದ್ರೆ ಭೂತ ಪ್ರೇತ ಪಿಶಾಚಿಗಳಿದ್ರೆ ಓಡೋಗುತ್ತೆ ನೈನಿ. ಅಫ್ಕೋರ್ಸ್ ನನ್ನ ಅತ್ತೆ ಆಮೇಲೆ ಗಂಡ ಹೋಗದೆ ಇರ್ಬೋದೇನೋ. ಏಯ್, ಶಟ್ ಅಪ್. ಇಟ್ಸ್ ಓಕೆ ಅತ್ತೆ. ತುಂಬಾ ಒಳ್ಳೆ ಮಾತು ಹೇಳಿದ್ರೆ ಅದಕ್ಕೆ. ಗುಡ್ ನ್ಯೂಸ್ ಅಲ್ಲ, ಬ್ಯಾಡ್ ನ್ಯೂಸ್. ಯಾಕೆ ಹಾಗೆ ಹೇಳಿದ್ರೆ ಚಿಕ್ಕ ಮಾತೆ? ಇವ್ರ ಹತ್ರ ದುಡ್ಡಿದೆ ಅಂತ ಬೇಕಾಬಿಟ್ಟಿ ಖರ್ಚು ಮಾಡಿದ್ರೆ ಅದು ನನ್ ಗುಡ್ ನ್ಯೂಸ್ ಆಗತ್ತೆ ಅಂತ ಹೇಗ್ ಅನ್ಕೊಂಡ್ರಿ? ನೀನು ಖುಷಿಗೂ ದುಃಖಕ್ಕೂ ಎರಡಕ್ಕೂ ಒಂದೇ ತರ ಸ್ಪಂದಿಸ್ತೀಯ ಅಂತ ನಂಗೆ ಗೊತ್ತು ಬಿಡು. ಏಯ್, ಮೊದ್ಲು ಸುಮನ ಏನ್ ಹೇಳ್ಬೇಕು ಅನ್ಕೊಂಡಿದ್ದಾಳೋ ಅದನ್ ಪೂರ್ತಿಯಾಗಿ ಹೇಳಕ್ ಬಿಡು. ನನಗ್ ಆಸ್ತಿ ಕೊಡದೆ ನೀವ್ ಹೇಗ್ ಸೆಲೆಬ್ರೇಟ್ ಮಾಡೋದು ನನ್ಗಿಷ್ಟ ಇಲ್ಲ.